ಹಾಯ್ ವೆಲ್ಕಮ್ ಬ್ಯಾಕ್ ಟು ಶಾರ್ವರಿ ದತ್ತ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತೊಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ರೆಸಿಪಿ ಬಂದು ಟೊಮೆಟೊ ಬಾತ್. ಇದು ನಾನು ಯಾವುದೇ ರೀತಿ ಪೌಡರ್ ಯೂಸ್ ಮಾಡದೆ ಮಾಡ್ತಾ ಇರೋದು. ಪ್ಯಾನಿಗೆ ಸ್ವಲ್ಪ ಬನ್ನಿ ರೆಸಿಪಿ ನೋಡೋಣ. ಎಲ್ಲ ಡ್ರೈ ರೋಸ್ಟ್ ಮಸಾಲ ರೋಸ್ಟ್ ಮಾಡ್ಕೊಬೇಕು. ಅನಾನಸ್ ಹೂವು, ಚಕ್ಕೆ, ಲವಂಗ, 4 ಲವಂಗ, ಕಲ್ಲುವ, ಏಲಕ್ಕಿಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಅರೋಮಾ ಬರಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾನು ಯಾವುದೇ ರೀತಿ ಪೌಡರ್ ಹಾಕ್ತಾಯಿಲ್ಲ. ಸ್ವಲ್ಪ ಜೀರಿಗೆ, ಸೋಂಪು, ಧನಿಯಾ, ಬ್ಯಾಡಗೆ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ನಾವು ಇಲ್ಲಿ ಯಾವುದೇ ಖಾರ ಉಪಯೋಗಿಸ್ತಾ ಇಲ್ಲ, ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಯಾವುದೂ ಉಪಯೋಗಿಸ್ತಾ ಇಲ್ಲ. ಸೊ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರದ ತಕ್ಕಂಗೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕರಿಬೇವು, ಇಷ್ಟು ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಬೇಕು. ಕಾಯಿ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾರ್ಲಿಕ್ಕೆ ಬಿಟ್ಟು ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ನೀವು ಇವಾಗಲೇ ಬೇಕಿದ್ರೆ ತುಪ್ಪ ಹಾಕ್ಕೋಬೋದು, ಇಲ್ಲ ಲಾಸ್ಟಲ್ಲಿ ಹಾಕಿದ್ರು ಸರಿ. ಇವಾಗ ನಾನು ಲಾಸ್ಟಲ್ಲಿ ಹಾಕ್ತಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಕಸ್ತೂರಿ ಮೇಥಿ, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಡಾರ್ಕ್ ಕಲರ್ ಆಗಬೇಕು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಮಸಾಲ ಕೂಡ ಹಾರಿದೆ. ಇವಾಗ ನಾವು ಮಸಾಲ ರುಬ್ಕೊಳ್ಳೋಣ. ನಾನು ಇಲ್ಲಿ ಯಾವುದೇ ರೀತಿ ಪೌಡರ್ ಉಪಯೋಗಿಸ್ತಾ ಇಲ್ಲ. ರೆಡ್ ಚಿಲ್ಲಿ ಪೌಡರ್ ಆಗಲಿ, ಧನಿಯಾ ಪುಡಿ ಆಗಲಿ, ಗರಂ ಮಸಾಲ ಆಗಲಿ ಏನೂ ಉಪಯೋಗಿಸ್ತಾ ಇಲ್ಲ. ಪೌಡರ್ ಯಾವುದೂ ಹಾಕ್ತಾಯಿಲ್ಲ. ಇಲ್ಲಿ ರುಬ್ಕೊಳ್ಬೇಕಾದ್ರೆ ಇಲ್ಲಿ ಈರುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಪುದೀನ ಹಾಕ್ಕೊಳ್ಬೇಕು. ಪುದೀನ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಒಂದು ಮುಷ್ಟಿಯಷ್ಟು ಹಾಕ್ಕೊಬೇಕು. ಇದು ಕೂಡ ಫ್ರೈ ಆಗಬೇಕು. ಆಮೇಲೆ ನೆನೆಸಿರೋ ಬಟಾಣಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ಫ್ರೈ ಆಗ್ತಾ ಇರೋದ್ರೆ ರುಬ್ಕೊಂಡು ಆಗಿದೆ. ಸೊ ಇಲ್ಲಿ ನಾನು ಹೇಳ್ದಂಗೆ ಯಾವ ರೀತಿ ಪೌಡ್ರೂ ಹಾಕಿಲ್ಲ, ಬರೀ ನಾವೇನು ರೋಸ್ಟ್ ಮಾಡಿದ್ದೀವೋ ಅದೇ ಮಸಾಲೆನೇ ಪಲಾವ್ಗೆ ಉಪಯೋಗಿಸ್ತಾ ಇರೋದು. ಎಕ್ಸ್ಟ್ರಾ ಯಾವ ಮಸಾಲೆನೂ ಹಾಕ್ತಾಯಿಲ್ಲ. ಸೊ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗ್ತಾ ಇರೋಂಗೆ ಇಲ್ಲಿ ನೆನೆಸಿಟ್ಟಿರೋ ಸೋಯಾಬೀನ್, ಅಂದರೆ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟಿರೋ ಸೋಯಾಬೀನ್ ಹಾಕ್ಕೊಬೇಕು. ಸೋಯಾಬೀನ್ ಆಪ್ಷನಲ್ ನಿಮಗೆ. ಇದನ್ನು ಕೂಡ ಮಸಾಲೆ ಜೊತೆ ಫ್ರೈ ಆಗಬೇಕು. ಆಮೇಲೆ ಹೆಚ್ಚಿಟ್ಟಿರೋ ಒಂದು 5-6 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಇಲ್ಲಿ ಫಾರಮ್ ಟೊಮೊಟೊ ತೊಗೊಂಡಿರೋದು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫುಲ್ಲು ಟೊಮೊಟೊಸ್ ಮೆತ್ತಗಾಗಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೋಬೇಕು. ಸೊ ಆವಾಗಲೇ ಪಲಾವ್ ಟೇಸ್ಟಿಯಾಗಿ ಬರುತ್ತೆ, ಟೊಮೊಟೊ ಬಾತ್ ಟೇಸ್ಟಿಯಾಗಿ ಬರುತ್ತೆ. ಈಗ ಫ್ರೈ ಆದಮೇಲೆ ನಾನಿಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಆ ನೀರು ಹಾಕ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಆ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ಅಕ್ಕಿ ನಾನಿಲ್ಲಿ 1.5 ಲೋಟ ತೊಗೊಂಡಿರೋದು. 1.5 ಲೋಟ ಅಕ್ಕಿಗೆ ನಾನು ಇಲ್ಲಿ 2.25 ಲೋಟ ನೀರು ಹಾಕಿರೋದು. ಇವಾಗ ತುಪ್ಪ ಹಾಕ್ಕೊಳ್ಬೇಕು. ನಾನು ಹೇಳ್ದಂಗೆ ನಾನು ಸ್ಟಾರ್ಟಿಂಗಲ್ಲೇ ನೀವು ಹಾಕ್ಕೊಳ್ಬೋದು, ಇಲ್ದಾರೆ ಇವಾಗಲಾದ್ರೂ ಹಾಕ್ಕೋಬೋದು. ತುಪ್ಪ ಹಾಕಿದ್ಮೇಲೆ ನೀರು ಕುದ್ದಾದ್ಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಷಲ್ ಬರಿಸ್ಬೇಕು.
ಇಲ್ಲಿ ಟೊಮಟೊ ಬಾತ್ ರೆಡಿ ಆಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಟೇಸ್ಟು ಕೂಡ ಅಷ್ಟೇ ಆಸಮಾಗಿ ಬಂದಿದೆ. ರೆಸಿಪಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ, ಮತ್ತು ಕಮೆಂಟಲ್ಲಿ ತಿಳಿಸಿ ಟ್ರೈ ಮಾಡಿದ್ರೋ ಇಲ್ವೋ ಅಂತ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನಷ್ಟು ಲೈಕು ಶೇರು ಮಾಡ್ತಿದ್ದರೆ ನನಗಿನ್ನೂ ಹೊಸ ಥರ ವೀಡಿಯೋ ಮಾಡಬೇಕಂತ ವೀಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.